ಕಳೆದ 2 ದಿನಗಳಿಂದ ಮಹಾಭಾರತ ಚರ್ಚೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇದ್ದ ರೈತರ ಕ್ರಾಂತಿಯ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ನಾನ್ ಸ್ಟಾಪ್ ಲೈವ್ ಕವರೇಜ್ ನಲ್ಲೂ ಕೂಡ ಬಹುಪಾಲು ಸುದ್ದಿಗೆ ನಾವು ಅವಕಾಶ ಕೊಟ್ಟಿದ್ದೇನೆ. ರೈತರ ಹೋರಾಟ ಹಾಗೆ ಪ್ರತಿಭಟನೆಯ ಲೈವ್ ಕವರೇಜ್ 9 ದಿನಗಳಾಗಿತ್ತು. ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಸ್ಪಂದನೆಯ ರೀತಿ ತೃಪ್ತಿದಾಯಕವಾಗಿಲ್ಲ ಅನ್ನೋದೇ ಬಹುಪಾಲು ರೈತರ, ಅದರಲ್ಲೂ ಕಬ್ಬು ಬೆಳೆಗಾರರ ಮನದಾಳದ ಮಾತಾಗಿತ್ತು. ಆದ್ರೆ ಸಂಜೆ ಹೊತ್ತಿಗೆ ಏನೋ ಅರ್ಧ ಮುಕ್ಕಾಲು ಗಂಟೆ ಹೊತ್ತಿಗೆ ಸರ್ಕಾರದಿಂದ ಒಂದು ನಿರ್ಧಾರ ಪ್ರಕಟ ಮಾಡಲಾಯಿತು. ರೈತರು ಯಾರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು, ಕಬ್ಬು ಬೆಳೆಗಾರರು, ಅವರು ಕೂಡ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿ ಪ್ರತಿಭಟನೆಯನ್ನ ಕೈ ಬಿಡುವ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ಕೇಳ್ತಾ ಇದ್ದಿದ್ದು ಪ್ರತಿ ಟನ್ಗೆ 3,500 ರೂಪಾಯಿ. ಆದ್ರೆ ಸರ್ಕಾರದಿಂದ ಕಂತಿನ ಆಧಾರದ ಮೇಲೆ, ಇದು ಬಹಳ ಸ್ಪೆಸಿಫಿಕ್, ಕಂತಿನ ಆಧಾರದ ಮೇಲೆ 3,300 ರೂಪಾಯಿ ನಿಗದಿ ಮಾಡಲಾಗಿದೆ. ಅಲ್ಲಿಗೆ ರೈತರ ಬೇಡಿಕೆಗೆ ಸಂಪೂರ್ಣವಾಗಿ ಸರ್ಕಾರ ಸ್ಪಂದಿಸ್ಬಿಡ್ತಾ ಅಥವಾ ಚೌಕಾಸಿ ವ್ಯಾಪಾರ ಮಾಡಿ ಸದ್ಯಕ್ಕೆ ತಲೆ ಮೇಲೆ ತೂಗ್ತಾ ಇದ್ದ ತೂಗುಗತಿಯಿಂದ ಪಾರಾಯ್ತಾ? ಈ ನಿರ್ಧಾರ ಒಂದು ಕಡೆ, ಈ ನಿರ್ಧಾರವನ್ನ ರೈತರು ಸಂಪೂರ್ಣವಾಗಿ ಸ್ವಾಗತಿಸಿದ್ರ ರೈತರ ಬದುಕು ಹಸನಾಗ್ಬಿಡುತ್ತಾ? ಈ ಪ್ರಶ್ನೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಇಷ್ಟೆಲ್ಲಾ ಬೆಳವಣಿಗೆ ನಡುವೆ ಕೂಡ ಕೇಂದ್ರ ವರ್ಸಸ್ ರಾಜ್ಯ ಅನ್ನೋ ರಾಜಕೀಯ ಸಮರ ಕಬ್ಬು ಬೆಳೆಗಾರರಿಗೆ ನೀಡಬೇಕಾದ ಈ ಬೆಲೆ ವಿಚಾರದಲ್ಲೂ ಕೂಡ ಮುಂದುವರೆದಿದೆ, ನಿಂತಿಲ್ಲ, ಮುಂದುವರೆದಿದೆ. ಈಗ ಪತ್ರಿಕಾಗೋಷ್ಠಿ ನಡೆಸೋ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳೇ ಹೇಳಿದ್ದು, ಆಯ್ತು ರಾಜ್ಯ ಸರ್ಕಾರದಿಂದ ಏನ್ ಮಾಡಬೇಕಾಗಿತ್ತು ಅದನ್ನ ಇಷ್ಟು ಮಾಡ್ತಿದ್ದೀವಿ, ಇನ್ನು ಮಿಕ್ಕಿದ್ದೇನಿದ್ರು ಕೇಂದ್ರ ಸರ್ಕಾರದ್ದು ಎಂಎಸ್ಪಿ ರಿವಿಷನ್ ಇರಬಹುದು, ಹಾಗೆ ಎಫ್ಆರ್ಪಿ ನಿರ್ಧಾರ, ಜೊತೆಗೆ ಎಥೆನಾಲ್ನ ಕೋಟಾ, ಅದರಲ್ಲಿ ಮಾಡಬೇಕಾದ ಕರೆಕ್ಷನ್, ಇದೆಲ್ಲವೂ ಮಾಡಬೇಕಾಗಿರೋದು ರಾಜ್ಯ ಅಲ್ಲ ಕೇಂದ್ರ ಸರ್ಕಾರ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಈ ಚೆಂಡನ್ನ ಕೇಂದ್ರ ಸರ್ಕಾರದ ಅಂಗಳಕ್ಕೆ ದೂಕಿದೆ ರಾಜ್ಯ ಸರ್ಕಾರ. ಅಲ್ಲಿಗೆ ಇನ್ನೂ ಅನೇಕ ಪ್ರಶ್ನೆಗಳು ಉತ್ತರ ಇಲ್ಲದೆ ಬಾಕಿ ಉಳಿದೋಯ್ತಾ ಅಂತ ಹೇಳಿ, ಈ ಹೋರಾಟಕ್ಕೆ ನಿಜಕ್ಕೂ ಕೂಡ ಫಲ ಸಿಗ್ತಾ, ಇದ್ರ ಬಗ್ಗೆ ಕೂಡ ಚರ್ಚೆ ಆಗೋದು ಬಾಕಿ ಇದೆ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ನಿಜವಾಗೂ ರೈತರ ಹೋರಾಟಕ್ಕೆ ಜಯ ಸಿಗ್ತಾ, ಸಂಪೂರ್ಣವಾದ ಜಯ ಸಿಗ್ತಾ, ಈ ವಿಚಾರಕ್ಕೆ ಸಂಬಂಧಪಟ್ಟೆ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಆರ್ಗ್ಯಾನಿಕ್ ಮಂಡ್ಯದ ಸಿಇಒ ಆದ ಮಧುಚಂದನ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರೈತ ಮುಖಂಡರಾದ ಧರ್ಮರಾಜ್ ಸಾಹು ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಿಜೆಪಿ ವಕ್ತಾರರಾದ ಎಚ್ಎನ್ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಯಲ್ಲಿ ಹುಲಜಂತಿ ಸ್ವಾಮೀಜಿ ವಿಜಯಪುರದಿಂದ ಮಾಳಂಗಿರಾಯ ಪೂಜ್ಯರು ಕೂಡ ಜಾಯಿನ್ ಆಗಿದ್ದಾರೆ. ಸ್ವಾಮಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಅಂಜನ್ ರೆಡ್ಡಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವರು ಬಂದ ನಂತರದಲ್ಲಿ ಅವರನ್ನು ಕೂಡ ಪ್ರಶ್ನೆ ಮಾಡೋದಣ್ಣ. ನಾನು ಮೊದಲನೇದಾಗಿ ಕುರುಬೂರು ಶಾಂತಕುಮಾರ್ ಸರ್ ಇಂದ್ರೆ ಚರ್ಚೆ ಪ್ರಾರಂಭ ಮಾಡ್ತಿದ್ದೀನಿ. ಸರ್, ಸಂಪೂರ್ಣವಾಗಿ ಜಯ ಸಿಕ್ತಾ, ರೈತರ ಹೋರಾಟಕ್ಕೆ ನ್ಯಾಯ ಸಿಕ್ತಾ ಅಂತ ಹೇಳಿ? ಆಗ್ತಾ ಇದೆ. ಅವರ ನಿರಂತರ ಹೋರಾಟದಿಂದ ಸರ್ಕಾರ ಸ್ವಲ್ಪ ಮಟ್ಟಿಗೆ ಮಣಿದು ಈ 100 ರೂಪಾಯಿ ಹೆಚ್ಚುವರಿಯನ್ನು ಮಾಡಿದ್ದಾರೆ. ಆದರೆ ಈ ಬಗ್ಗೆ ನಾವು ರಾಜ್ಯವ್ಯಾಪಿ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೋರಾಟವನ್ನ ಏನ್ ಮಾಡಬೇಕು ಅನ್ನೋ ವಿಚಾರವನ್ನ ನಿರ್ಧಾರ ಮಾಡಬೇಕಾಗ್ತದೆ. ಈಗ ತಾವು ಹೇಳ್ತಾ ಇದ್ದೀರಿ ಚಳುವಳಿ ಕೈ ಬಿಟ್ಟರು ಅಂತ, ನಾವು ಇದ್ರ ಬಗ್ಗೆ ಏನು ಸ್ಪಷ್ಟತೆ ತೋರಿಸಿಲ್ಲ. ಅದರಿಂದ ಚರ್ಚೆಯನ್ನ ಮಾಡ್ತಾ ಇದೀವಿ. ಚರ್ಚೆ ಮಾಡಿ ನಂತರ ನಿರ್ಧಾರವನ್ನು ಕೈಗೊಳ್ತೀವಿ. ಯಾಕೆಂದ್ರೆ ಸರ್ಕಾರ 50 ರೂಪಾಯಿ ನಾನು ಕೊಡೋದು, 50 ರೂಪಾಯಿ ಕಾರ್ಖಾನೆಗಳು ಕೊಡೋದು ಅನ್ನುವಂತ ವಿಚಾರ ಇಟ್ಟಿದ್ದಾರೆ. ಮತ್ತೆ ಈಗ ನಮ್ದು 3,500 ರೂಪಾಯಿ ಡಿಮ್ಯಾಂಡ್ ಇತ್ತು, 3,300 ಆಗ್ತಾ ಇದೆ. ಮತ್ತೆ ಯಾವ್ಯಾವ ಕಾರ್ಖಾನೆ ಯಾವ್ಯಾವ ತರದಾಗ ಕೊಡ್ತಾರೆ ಇವೆಲ್ಲ ಸ್ಪಷ್ಟತೆ ನಮಗೆ ಕಂಡು ಬರ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಚರ್ಚೆಯನ್ನ ಮಾಡಿ ಇದರ ನಿರ್ಧಾರವನ್ನ ಮಾಡ್ತೇವೆ. ಯಾಕೆಂದ್ರೆ ಸರ್ಕಾರದ ಅಧೀನದಲ್ಲಿ ಕಾರ್ಖಾನೆಗಳಿರೋದು. ಆ ಸರ್ಕಾರ ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಬೀಗ ಮುದ್ದೆಯನ್ನು ಹಾಕಬಹುದು. ಇವತ್ತು ರೈತರು ಇಷ್ಟೊಂದು ಹೋರಾಟ ಮಾಡಿ 100 ರೂಪಾಯಿ ತಗೋಬೇಕಾದಂತ ಅಗತ್ಯತೆ ಇರಲಿಲ್ಲ. ಸರ್ಕಾರ ಇದ್ರ ಬಗ್ಗೆ ಮುಂಚಿತವಾಗಿ ಚಿಂತನೆ ಮಾಡಿದ್ರೆ ಬಹಳ ಒಳ್ಳೇದಾಗ್ತಾ ಇತ್ತು. ಆದರೂ ಕೂಡ ಇವತ್ತೇನು ಸರ್ಕಾರ ರೈತರ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ 3,300 ರೂಪಾಯಿ ಮಾಡಿದಾರಲ್ಲ, ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿ ನಾವು ನಿರ್ಧಾರವನ್ನ ಪ್ರಕಟಿಸ್ತೇವೆ. ನಿಜ ಸರ್, ನಾನು ಈ ಪ್ರತಿಭಟನೆಯನ್ನ ಕೈ ಬಿಟ್ರು ಅಂತ ಹೇಳಿದ್ದು ಓವರ್ ಆಲ್ ಆಗಲ್ಲ. ಕೆಲ ಭಾಗಗಳಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ರೈತ ಹೋರಾಟಗಾರರ ಜೊತೆಯಲ್ಲಿದ್ರು. ಅವರು ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಒಬ್ರಿಗೊಬ್ರು ರಂಗನ್ನ ಎರಚಿಕೊಂಡು ಜಯಘೋಷಗಳನ್ನ ಕೂಗ್ತಾ. ಹೀಗಾಗಿ ಪ್ರತಿಭಟನೆ ಮುಕ್ತಾಯ ಅನ್ನೋ ಮಾತುಗಳು ಅವರಿಂದಲೇ ಬಂದದ್ರಿಂದ ನಾನು ಹೇಳ್ದೆ ಹೊರತು ನಿಮ್ಮ ಸಮಗ್ರ ನಿರ್ಧಾರ ಬೇಕು. ಹಾಗಾಗಿ ನಿಮಗೆ ಪ್ರಶ್ನೆ ಮಾಡಿದ್ದು. ನಮ್ಮ ಜೊತೆಯಲ್ಲಿ ರೈತ ಮುಖಂಡರಾದ ಚುನಪ್ಪ ಪೂಜಾರಿ ಅವರು ಕೂಡ ಜಾಯಿನ್ ಆಗಿದ್ದಾರೆ ಅನ್ನೋ ನಿರೀಕ್ಷೆ ಇದೆ. ಇಡೀ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದವರು ಕೂಡ ಚುನಪ್ಪ ಪೂಜಾರಿ ಅವರು. ಪೂಜಾರಿ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಪ್ರತಿಭಟನೆ ಮುಗಿತೇನ್ರಿ? ನ್ಯಾಯ ಸಿಗ್ತಾ ರೈತರಿಗೆ?
ಸಾವು ಸರ್ ತಮಗೆ ಸೇಮ್ ಪ್ರಶ್ನೆ ಕೇಳ್ತೀನಿ. ಇದು ಸಂಪೂರ್ಣವಾದ ಜಯ ಅಂತ ಹೇಳಿ ಪರಿಗಣಿಸಬಹುದಾ ಅಂತ? ಇದು ಸಂಪೂರ್ಣ ಜಯ ನಮ್ಗಿನ್ನ ತಿಳಿದು ಬಂದಿಲ್ಲ ಮೇಡಮ್. ಇದು ರಿಕವರಿ ಆಧಾರ ಮೇಲೆ ಹೇಳಿದ್ದಾರೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು. ಏನಂದ್ರೆ 10.25ಗೆ 3,100 ರೂಪಾಯಿ, 10.25ಗೆ 3,100 ರೂಪಾಯಿ. ಆಮೇಲೆ 11.25 ಇದ್ರೆ 3,200 ರೂಪಾಯಿ ಪ್ಲಸ್ 50 ರೂಪಾಯಿ ಸಕ್ಕರೆ ಕಾರ್ಖಾನೆಯವರು, 50 ರೂಪಾಯಿ ರಾಜ್ಯ ಸರ್ಕಾರ ಕೊಡುತ್ತೆ. ಅದು 6 ತಿಂಗಳ ನಂತರ. ಇವತ್ತು ಸಭೆಯಲ್ಲಿ ನಾವು ಭಾಗವಹಿಸಿದಾಗ ಈ ಸದ್ಯ ಸಮಸ್ಯೆಗೆ ಉತ್ತರ ಹೇಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಇಷ್ಟು ದಿನ ನೀವು ಏನ್ ಮಾಡಿದ್ರಿ ಸರ್? ಈಗ ಇಲ್ಲಿವರೆಗೆ ರಾಜ್ಯ ಸರ್ಕಾರ, ಸಕ್ಕರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಸಭೆನೇ ಕರೆದಿಲ್ಲ, ಕಬ್ಬು ಬೆಳೆಗಾರರ ಸಭೆನೇ ಕರೆದಿಲ್ಲ. ಎಲ್ಲಾ ಜಿಲ್ಲಾಧಿಕಾರಿಗಳೇ ಮೇಲೆ ಬಿಟ್ಬಿಟ್ರು. ಇವತ್ತಾದ್ರೂ ಅಲ್ಲಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಬೆಳಗಾವಿ ಜಿಲ್ಲೆಯವರು ಬಹಿಷ್ಕಾರ ಹಾಕಿದ್ರು. ಹಾವೇರಿ ಬಂದಿದ್ದೆವು, ಮತ್ತೆ ಗುಲ್ಬರ್ಗಾ ಬಂದಿದ್ದು, ಇನ್ನು ಕೆಲವೊಂದು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೆವು, ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೆವು. ಅಲ್ಲಿ ಬೆಳಗಾವಿ ಸಮಸ್ಯೆನೇ ಬಹಳ ಮೂಲತವಾಗಿ ಅವರು ಪ್ರಸ್ತಾಪ ಮಾಡಿದ್ರು. ಬೆಳಗಾವಿಯಲ್ಲಿ ಬಾಗಲಕೋಟೆ ವಿಸಿ ಆಯ್ತು, ಬೆಳಗಾವಿ ಡಿಸಿ ಅವರು ಮಾತ್ರ ವಿಸಿ ಮಾಡಿದ್ರು. ಯಾವುದೇ ರೈತರು ಅದರಲ್ಲಿ ಭಾಗವಹಿಸಿದಿಲ್ಲ. ಈಗ ನಾವು ಸಂಪೂರ್ಣ ಇದು ಜಾರಿಗೆ ಬಂದ ಮೇಲೆ, ಸ್ಪಷ್ಟತೆ ಇದು ಬಂದ ಮೇಲೆ, ಜಾರಿಗೆ ಬಂದ ಮೇಲೆ, ಯಾಕಂದ್ರೆ ಗುಲ್ಬರ್ಗಾದಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ರೈತರು ಇಷ್ಟೊಂದು, ಇದು ಕಾರ್ಖಾನೆಯವರು ಎಷ್ಟೊಂದು ಒಪ್ಪಿಲ್ಲ. ಯಾವ ರೀತಿ ಅವ್ರ ಮೇಲೆ ಮೂಗದರಾಗ್ತಾರೆ ರಾಜ್ಯ ಸರ್ಕಾರ, ಅದು ಒಂದು ನಮ್ಗೆ ಕಾದು ನೋಡೋ ವಿಚಾರ. ಇದು ಸಂಪೂರ್ಣ ನಮಗೆ ತೃಪ್ತಿದಾಯಕ ಇಲ್ಲ. ಯಾಕಂದ್ರೆ ನಮ್ ಡಿಮ್ಯಾಂಡ್ ಇರೋದು 3,500. ಈ 3,000 10.25ಗೆ ನಮ್ ಗುಲ್ಬರ್ಗಾದಲ್ಲಿ ಮ್ಯಾಕ್ಸಿಮಮ್ 10.25ನೇ ಇದೆ. 3,100 3,100 ಅಂದ್ರೆ ಇವರು ಲೆಕ್ಕದ ಪ್ರಕಾರ 3,000 ಈಗ ಕೊಡ್ತಾರೆ. ನಗದಿಟ್ಟು ಕಟಾವು ಮತ್ತು ಸಾಗಣೆ ವೆಚ್ಚ ತೆಗೆದು ಹಾಕಿ, ಇನ್ನು ಉಳಿದಂತ 100ರಲ್ಲಿ 6 ತಿಂಗಳ ನಂತರ ಸಕ್ಕರೆ ಕಾರ್ಖಾನೆ 50 ರೂಪಾಯಿ, ಸರ್ಕಾರ 50 ರೂಪಾಯಿ ಅಂತ ಹೇಳಿ ಅರ್ಥ ಆಗುತ್ತೆ. ಇದು ಯಾವ ರೀತಿ ಕಾರ್ಖಾನೆ ಈಗ ಕಬ್ಬು ತೆಗೆದುಕೊಂಡು ನಮ್ಗೆ ಬಿಲ್ ಹಾಕಿದ ಮೇಲೆ ರೈತರ ಖಾತೆಗಳಿಗೆ ಬಂದ ಮೇಲೆ ನಮ್ಗೆ ಸಂತೋಷ. ನಮ್ಗೆ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ನಮ್ಮ ಎದುರೇ ಭಾಗವಹಿಸಿಲ್ಲ. ನಾವು ಮೊದಲೇ ರೈತರಿಗೆ ಕರೆದಿದ್ದಾರೆ, ಆಮೇಲೆ ಸಕ್ಕರೆ ಕಾರ್ಖಾನೆಯವರಿಗೆ ಕರೆದಿದ್ದಾರೆ. ಮುಖಾಮುಖಿ ಕರೆದಿಲ್ಲ. ಮುಖ್ಯಮಂತ್ರಿಯವರೇ ಒಪ್ಕೊಂಡಾರೆ. ಏನ್ ಒಪ್ಕೊಂಡಿದ್ರು? ಇಲ್ಲ ನೀವು ಮೊದಲೇ ಯಾಕೆ ಡಿಸೈಡ್ ಮಾಡಿಲ್ಲ ಅಂತ ಕೇಳಿದ್ರು ಅವರು. ಇಲ್ಲ ಇದೇ ಮೊದಲು ಸಾರಿ ಮಾಡಿ, ಮೊದಲೇ ಹ್ಯಾಂಗ್ ಮಾಡಪ್ಪ, ಇದೇ ಮೊದಲು ಸಾಲಿ ನಾನು ಮೀಟಿಂಗ್ ಕರೆದಿದ್ದೀನಿ ಅಂದ್ರೆ ಏನ್ ಒಪ್ಕೊಂಡ್ರು? ಇಲ್ಲಿವರೆಗೆ ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಮಂತ್ರಿಗಳು ರೈತರ ಸಮಸ್ಯೆಗಳ, ಕಬ್ಬು ಬೆಳೆಗಾರ ಸಮಸ್ಯೆಗೆ ಮೀಟಿಂಗ್ಗೆ ಕರೆದಿಲ್ಲ. ಮತ್ತೆ ಈಗ ಯಾಕೆ ಕರೆದಿರಿ ನೀವು? ಈಗ ಯಾಕೆ ಕರೆದ್ರಿ ಅಂದ್ರೆ ಹೋರಾಟ, ರೈತರು ಹೋರಾಟ ಮಾಡಿದ್ರ ಅಷ್ಟೇ ನಿಮಗೆ ಕಣಿ ತರಿತಾ? ಇಷ್ಟು ದಿನ ಯಾಕೆ ಕರೆದಿಲ್ಲ? ಮತ್ತೀಗ ನಾವು ನಮ್ದು ಡಿಮ್ಯಾಂಡ್ ಏನಿತ್ತು, ಇಬ್ಬರು ಮುಖಾಮುಖಿ ಚರ್ಚೆ ಆಗ್ಲಿ ಸಂತೋಷ. ನಮ್ಗೆ ಅರ್ಧ ಸಂತೋಷ, ಸಂಪೂರ್ಣ ಸಂತೋಷ ಆಗಿಲ್ಲ, ಪಾರ್ಟ್ಲಿ ಸಂತೋಷ ಆಗಿದೆ ತಿಳ್ಕೊಳ್ಳಿ ನಾನು ಇಲ್ಲಿ ವ್ಯಕ್ತಪಡಿಸ್ತೀನಿ. ನಂದು ಹಲವಾರು ಸಮಸ್ಯೆಗಳಿವೆ. ಏನಂದ್ರೆ SIP ತೆಗಲಿಕ್ಕೆ ನಾವು ಆಗೋದಿಲ್ಲ. ಅದ್ರ ಬಗ್ಗೆ ಬರೋಣ ಸರ್, ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡೋಣ. ಆದ್ರೆ ಒಂದು ಲೆಕ್ಕದಲ್ಲಿ